ಫ್ರೆಂಡ್ಸ್, ಒಂದು ಸಾರಿ ಕಣ್ಮುಚ್ಕೊಂಡು ಊಹಿಸ್ಕೊಳ್ಳಿ, ನೀವು ನೆಲದಿಂದ 104 ಮೀಟರ್ ಎತ್ತರದಲ್ಲಿ, ಅಂದ್ರೆ ಸುಮಾರು 30 ಅಂತಸ್ತಿನ ಭವನಕ್ಕೆ ಸಮಾನವಾದ ಎತ್ತರದಲ್ಲಿ ಒಂದು ಸಣ್ಣ ಏಣಿಯ ಮೇಲೆ ನಿಂತಿದ್ದೀರಿ. ಎಷ್ಟು ಎತ್ತರ ಅಂದ್ರೆ ದೆಹಲಿಯ ಕುತುಬ್ ಮಿನಾರ್ ಕೂಡ ನಿಮಗಿಂತ 42 ಮೀಟರ್ ಕಡಿಮೆ ಎತ್ತರದಲ್ಲಿರುತ್ತೆ. ಇನ್ನು ಅಲ್ಲಿಂದ ಕೆಳಗೆ ನೋಡಿದ್ರೆ ಆಳವಾದ ಪ್ರದೇಶ, ಸುತ್ತಲೂ ದಟ್ಟವಾದ ಕಾಡುಗಳು, ಅಕಸ್ಮಾತ್ ಆಗಿ ಬರುವ ಮೋಡಗಳು ಮತ್ತು ಪ್ರಾಣಾಂತಕವಾದ ಮಳೆ, ಇಂತಹ ಅನೇಕ ಅಪಾಯಗಳಿವೆ. ಸೊ ಇಲ್ಲಿ ಒಂದು ಚಿಕ್ಕ ತಪ್ಪು ಬ್ಲಾಸ್ಟ್ ಅಥವಾ ಒಂದು ಚಿಕ್ಕ ತಪ್ಪು ಕ್ಯಾಲ್ಕುಲೇಷನ್ ಇಡೀ ಬೆಟ್ಟವನ್ನೇ ಕೆಳಗೆ ಉರುಳಿಸಬಹುದು. ಮಿಜೋರಾಂನ ಈ ದುರ್ಗಮವಾದ ಪರ್ವತಗಳ ಮಧ್ಯೆ ನಮ್ಮ ಇಂಜಿನಿಯರ್ಗಳು ಮತ್ತು ಸಾವಿರಾರು ಮಂದಿ ಕಾರ್ಮಿಕರು ಕಳೆದ ಕೆಲವು ವರ್ಷಗಳಿಂದ ಮೃತ್ಯುವಿನೊಂದಿಗೆ ಹಾಗೂ ಕಷ್ಟಗಳೊಂದಿಗೆ ಹೋರಾಡ್ತಿದ್ದಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರವೂ ಕೇವಲ ಒಂದೇ ಒಂದು ಹಾಳಾದ ರಸ್ತೆಯ ಮೇಲೆಯೇ ಆಧಾರವಾಗಿರುವ ಭಾರತದ ಒಂದು ರಾಜ್ಯ ರಾಜಧಾನಿಯನ್ನ ನ್ಯಾಷನಲ್ ರೈಲ್ವೆ ನೆಟ್ವರ್ಕ್ ಜೊತೆಗೆ ಅನುಸಂಧಾನ ಮಾಡಲು ಎಷ್ಟೋ ವರ್ಷಗಳಿಂದ ನಮ್ಮ ಇಂಜಿನಿಯರ್ಗಳು ಕಷ್ಟಪಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಈ ದಿನ ನಾವು ಮಾತನಾಡುತ್ತಿರೋದು ಮಿಜೋರಾಂನಲ್ಲಿನ ಭೈರಾಬಿ ಸಾಯಿರಾಂಗ್ ರೈಲ್ವೆ ಸ್ಟೇಷನ್ ಪ್ರಾಜೆಕ್ಟ್ ಬಗ್ಗೆ. 51 ಕಿಲೋಮೀಟರ್ನ ಆ ಪ್ರಯಾಣವನ್ನ ಪೂರ್ತಿಗೊಳಿಸಲು ಭಾರತಕ್ಕೆ 20 ವರ್ಷಗಳಿಗಿಂತ ಹೆಚ್ಚಿನ ಸಮಯ ಹಿಡಿತು. ಸೊ ಈ ದಿನ ಈ ವಿಡಿಯೋದಲ್ಲಿ ನಾವು ಈ ಪ್ರಾಜೆಕ್ಟ್ ನ ಇಂಜಿನಿಯರಿಂಗ್ ನ ಅದ್ಭುತಗಳು, ಇದರ ಜಿಯೋಪಾಲಿಟಿಕಲ್ ಸ್ಟ್ರಾಟಜಿ ಮತ್ತು ಯಾವ ನ್ಯೂಸ್ ಚಾನಲ್ ಕೂಡ ನಿಮಗೆ ತೋರಿಸದ ಅಡಗಿರುವ ಸವಾಲುಗಳ ಬಗ್ಗೆ ಈಗ ಮಾತಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಅದ್ಭುತ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಕಳೆದ ಕೆಲವು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೇತುವೆಯ ಫೋಟೋಗಳು ಬಹಳ ವೈರಲ್ ಆಗ್ತಿವೆ. ಜನರು ಇದನ್ನ ಇಂಡಿಯನ್ ಇಂಜಿನಿಯರಿಂಗ್ ನ ಹೀರೋ ಶಾಟ್ ಎಂದು ಕರೀತಿದ್ದಾರೆ. ಪ್ರಾಥಮಿಕವಾಗಿ ಇದು 50 ಕಿಲೋಮೀಟರ್ ಉದ್ದದ ಬ್ರಾಡ್ ಗೇಜ್ ಲೈನ್, ಆದ್ರೆ ಕೇಳೋದಕ್ಕೆ 51 ಕಿಲೋಮೀಟರ್ ಬಹಳ ಚಿಕ್ಕದಾಗಿ ಅನ್ಸುತ್ತೆ ಅಲ್ವೇ? ಹೌದು, ಮಾಮೂಲಿ ಮೈದಾನ ಪ್ರದೇಶಗಳಲ್ಲಿ ಇಷ್ಟು ಹಳಿ ಹಾಕಲು ಬಹುಶಃ 1-2 ವರ್ಷ ಹಿಡಿಬಹುದು ಅಷ್ಟೇ. ಆದ್ರೆ ಮಿಜೋರಾಂನಲ್ಲಿ ಈ 51 ಕಿಲೋಮೀಟರ್ ನಿರ್ಮಿಸಲು ಸುಮಾರು 20 ವರ್ಷಗಳಿಗಿಂತ ಹೆಚ್ಚಿನ ಸಮಯ ಮತ್ತು ಸರಿಸುಮಾರು 8,000 ಕೋಟಿ ರೂಪಾಯಿಗಳು ಖರ್ಚಾಗಿವೆ. ನಿಜಾಯಿತಿಯಾಗಿ ಹೇಳಬೇಕಂದ್ರೆ ಇದು ಇಂಡಿಯಾದಲ್ಲ ಅತ್ಯಂತ ಕಷ್ಟಕರವಾದ 51 ಕಿಲೋಮೀಟರ್ ನ್ಯಾಷನಲ್ ರೈಲ್ವೆ ನೆಟ್ವರ್ಕ್ ಎಂದು ಹೆಸರಾಗಿದೆ. ಸರಿ, ಈ ಪ್ರಾಜೆಕ್ಟ್ ನ ಪ್ರತಿ ಪದರವನ್ನ ಈಗ ಡಿಕೋಡ್ ಮಾಡೋಣ ಬನ್ನಿ. ಅಷ್ಟಕ್ಕೂ ಈ ಪ್ರಾಜೆಕ್ಟ್ ಆಕ್ಟ್ ಈಸ್ಟ್ ಪಾಲಿಸಿಗೆ ಯಾಕೆ ಅವಶ್ಯಕ ಮತ್ತು ಪರಿಸರವಾದಿಗಳು ಇದರ ಬಗ್ಗೆ ಯಾಕೆ ಭಯ ಪಡ್ತಿದ್ದಾರೆ? ಸೊ ಇವೆಲ್ಲದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನಾವು ಇತಿಹಾಸದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಮಿಜೋರಾಂ, ಇದನ್ನ ನಾವು ಪರ್ವತಗಳ ರಾಣಿ ಎಂದು ಕರಿತೀವಿ. ಇದು 1987ರಲ್ಲಿ ಭಾರತದ 23ನೇ ರಾಜ್ಯವಾಗಿ ಏರ್ಪಟ್ಟಿತ್ತು. ಇದು ಯಾವಾಗಲೂ ಭೌಗೋಳಿಕವಾಗಿ ಒಂಟಿತನಕ್ಕೆ ಒಳಗಾಗುತ್ತಲೇ ಇತ್ತು. ಅಷ್ಟೇ ಅಲ್ಲದೆ ನಿಮ್ಗೆ ಆಶ್ಚರ್ಯ ತರುವ ಮತ್ತೊಂದು ವಿಷಯವೇನೆಂದ್ರೆ ಮಿಜೋರಾಂ ರಾಜಧಾನಿ ಐಜ್ವಾಲ್ ದಟ್ಟವಾದ ಬೆಟ್ಟಗಳ ಮೇಲಿದೆ. ಇಲ್ಲಿಗೆ ತಲುಪಲು ವರ್ಷಗಳ ಕಾಲ ನ್ಯಾಷನಲ್ ಹೈವೇ 54 ಒಂದೇ ಒಂದು ಮಾರ್ಗವಾಗಿತ್ತು. ರೈಲ್ವೆ ಹೆಸರಿನಲ್ಲಿ ಇಡೀ ರಾಜ್ಯದ ಬಳಿ ಕೇವಲ 1.5 ಕಿಲೋಮೀಟರ್ನ ಸಣ್ಣ ಮೀಟರ್ ಗೇಜ್ ಟ್ರ್ಯಾಕ್ ಮಾತ್ರ ಇತ್ತು. ಅದು ಕೂಡ ಅಸ್ಸಾಂ ಗಡಿಯಲ್ಲಿರುವ ಭೈರಾಬಿಯಲ್ಲಿ. ಇದರ ಅರ್ಥವೇನೆಂದ್ರೆ ಇಡೀ ಮಿಜೋರಾಂ ಕೇವಲ ಟ್ರಕ್ ಗಳ ಮೇಲೆ ಆಧಾರ ಪಟ್ಟು ಬದುಕ್ತಾ ಇತ್ತು. ಒಮ್ಮೆ ನಿಮ್ಮನ್ನ ನೀವು ಐಜ್ವಾಲ್ ನಲ್ಲಿನ ಒಬ್ಬ ಅಂಗಡಿಯವನ ಸ್ಥಾನದಲ್ಲಿ ಊಹಿಸ್ಕೊಳ್ಳಿ. ನಿಮ್ಮ ಸಾಮಗ್ರಿ ಯಾವುದೇ ಇರಲಿ, ಅದು ಸಿಮೆಂಟ್, ರೇಷನ್ ಅಥವಾ ಔಷಧಗಳು, ಎಲ್ಲವೂ ಅಸ್ಸಾಂನ ಸಿಲ್ಚಾರ್ ನಿಂದ ಟ್ರಕ್ ಗಳಲ್ಲಿ ಲೋಡ್ ಆಗಿಯೇ ಬರಬೇಕು. ಒಂದ್ ವೇಳೆ ಮಧ್ಯದಲ್ಲಿ ಎಲ್ಲಾದ್ರೂ ಭೂಕುಸಿತ ಸಂಭವಿಸಿದ್ರೆ ವಾರಗಳ ಕಾಲ ನಗರಕ್ಕೆ ಪೂರೈಕೆ ಸಂಪೂರ್ಣ ನಿಂತು ಹೋಗುತ್ತೆ. ಮತ್ತು ಸಾರಿಗೆ ಖರ್ಚು ಎಷ್ಟು ಹೆಚ್ಚಾಗಿರುತ್ತದೆ ಅಂದ್ರೆ ಇಲ್ಲಿ ಪ್ರತಿ ವಸ್ತುವಿನ ಬೆಲೆ ಆಕಾಶವನ್ನ ಮುಟ್ತಾ ಇತ್ತು. ಕನೆಕ್ಟಿವಿಟಿ ಇಲ್ಲದ ಕಾರಣವೇ ಮಿಜೋರಾಂ ಈಗಲೂ ಕೂಡ ಆರ್ಥಿಕ ಅಭಿವೃದ್ಧಿಯ ರೇಸ್ ನಲ್ಲಿ ಎಷ್ಟೋ ಹಿಂದೆ ಬಿದ್ದಿದೆ. ಆದ್ರೆ ಈಗ ನಿಮ್ಮ ಮನಸ್ಸಿನಲ್ಲೂ ಈ ಪ್ರಶ್ನೆ ಬಂದೇ ಇರುತ್ತೆ, ಕನೆಕ್ಟಿವಿಟಿ ಇಷ್ಟು ಅಗತ್ಯವಿದ್ದಾಗ ಈ ರೈಲ್ವೆ ಲೈನ್ ಮೊದಲೇ ಯಾಕೆ ನಿರ್ಮಿಸಲ್ಪಟ್ಟಿಲ್ಲ? ಸೊ ಇಲ್ಲಿಂದಲೇ ಕಥೆಯೊಳಗೆ ದಿ ಮಿಸ್ಟರಿ ಆಫ್ ದಿ ಪ್ರಾಜೆಕ್ಟ್ ಮೌಂಟೇನ್ಸ್ ನ ಪ್ರಸ್ತಾಪ ಶುರುವಾಗುತ್ತೆ. ಯಾಕಂದ್ರೆ 1990ರ ದಶಕದ ಕೊನೆಯಲ್ಲಿ ಇಲ್ಲಿ ಮೊದಲ ಬಾರಿ ಸರ್ವೆಗಳು ಪ್ರಾರಂಭವಾದಾಗ ಆ ವರದಿಗಳು ಎಲ್ಲರನ್ನ ಆಶ್ಚರ್ಯಗೊಳಿಸಿದ್ವು. ಈ ಪ್ರದೇಶ ಸಂಪೂರ್ಣವಾಗಿ ಸಿಸ್ಮಿಕ್ ಝೋನ್ 5 ಇದೆ ಎಂದು ತಿಳಿಯಿತು. ಅಂದರೆ ಇಲ್ಲಿ ಭೂಕಂಪಗಳ ಅಪಾಯ ಅತ್ಯಧಿಕ, ಜೊತೆಗೆ ಇಲ್ಲಿನ ಪರ್ವತಗಳು ಭೌಗೋಳಿಕವಾಗಿ ಬಹಳ ಚಿಕ್ಕವು ಮತ್ತು ದುರ್ಬಲವಾದವು. ಅಂದರೆ ಇಲ್ಲಿನ ಬೆಟ್ಟಗಳು ಗಟ್ಟಿಯಾದ ಬಂಡೆಗಳಿಂದಲ್ಲ, ಮಣ್ಣು ಮತ್ತು ಕಚ್ಚಾ ಕಲ್ಲುಗಳಿಂದ ನಿರ್ಮಿತವಾಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಅಂದಿನ ನಿಪುಣರು ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ ಇಲ್ಲಿ ಟನಲ್ ನಿರ್ಮಿಸೋದು ಅಂದ್ರೆ ಮೃತ್ಯುವನ್ನು ಆಹ್ವಾನಿಸಿದಂತೆಯೇ ಎಂದು. ಯಾಕಂದ್ರೆ ಮಣ್ಣು ಯಾವಾಗ ಬೇಕಾದ್ರೂ ಕುಸಿದು ಹೋಗಬಹುದು. ಇಷ್ಟು ಆಳವಾದ ಕಂದಕಗಳ ಮೇಲೆ ಸೇತುವೆ ಕಟ್ಟುವುದು ನೇರವಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸೋದು ಎಂದು ಅವರು ಭಾವಿಸಿದ್ರು. ಯಾಕಂದ್ರೆ ಇಲ್ಲಿ ಮಳೆಗಾಲ ಬಹಳ ಭಯಂಕರವಾಗಿರುತ್ತೆ. ವರ್ಷದಲ್ಲಿ ಕೇವಲ 4 ತಿಂಗಳು ಮಾತ್ರ ಇಲ್ಲಿ ಕೆಲಸ ಮಾಡಲು ಸಾಧ್ಯ ಮತ್ತು ಪ್ರಾಜೆಕ್ಟ್ ಎಂದಿಗೂ ಪೂರ್ತಿ ಆಗೋದಿಲ್ಲ. ಈ ಕಾರಣಗಳಿಂದ ಈ ಪ್ರಾಜೆಕ್ಟ್ ಅನ್ನೋದು
ವರ್ಷಗಳ ಕಾಲ ಫೈಲ್ ನಲ್ಲಿ ಉಳಿದು ಹೋಯಿತು. ಆದ್ರೆ 2008-2009 ವರ್ಷದಲ್ಲಿ ಈ ಪ್ರಾಜೆಕ್ಟ್ಗೆ ನ್ಯಾಷನಲ್ ಪ್ರಾಜೆಕ್ಟ್ ಸ್ಥಾನಮಾನ ನೀಡಿದ್ರು. ಇದರ ಅರ್ಥ ಕೇಂದ್ರ ಸರ್ಕಾರ ಇದಕ್ಕೆ ನೇರವಾಗಿ ನಿಧಿ ಒದಗಿಸುತ್ತೆ. ಎಷ್ಟು ಹಣ ಅಥವಾ ಸಮಯ ಹಿಡಿದ್ರು ಈ ಲೈನ್ ಅನ್ನೋದು ಇನ್ನು ಮುಂದೆ ನಿಲ್ಲೋದಿಲ್ಲ. ಯಾಕಂದ್ರೆ ಇದು ದೇಶವನ್ನ ಅನುಸಂಧಾನ ಮಾಡಲು ಒಂದು ವ್ಯೂಹಾತ್ಮಕ ಅವಶ್ಯಕತೆಯಾಗಿ ಮಾರ್ಪಟ್ಟಿದೆ. ಆದ್ರೆ ಫ್ರೆಂಡ್ಸ್, ಈ ಪ್ರಾಜೆಕ್ಟ್ ಅನ್ನ ಪೂರ್ತಿಗೊಳಿಸುವುದು ನೀವು ಅಂದುಕೊಂಡಷ್ಟು ಸುಲಭವಲ್ಲ. ಆದ್ರೆ ಅಸಾಧ್ಯ ಎಂಬುದು ಯಾವುದು ಇರೋದಿಲ್ಲ. ಸರಿಯಾದ ಇಂಜಿನಿಯರಿಂಗ್ ಇದ್ದರೆ ಸಾಕು. ಈಗ ಈ ಪ್ರಾಜೆಕ್ಟ್ ಹಿಂದೆ ಇರುವ ಇಂಜಿನಿಯರಿಂಗ್ ಮ್ಯಾಜಿಕ್ ಅನ್ನ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಪ್ರಾಜೆಕ್ಟ್ ನ ಹೀರೋ ಶಾಟ್ ಬ್ರಿಡ್ಜ್ ನಂಬರ್ 144 ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ಬ್ರಿಡ್ಜ್ ನಲ್ಲಿನ 144ನೇ ಸಂಖ್ಯೆಯ ಸೆಂಟ್ರಲ್ ಪಿಲ್ಲರ್ ಸುಮಾರು 104 ಮೀಟರ್ ಎತ್ತರದಲ್ಲಿ ಇರುತ್ತೆ. ಒಮ್ಮೆ ಊಹಿಸಿ, ಇದು ದೆಹಲಿಯ 72 ಮೀಟರ್ ಎತ್ತರದ ಕುತುಬ್ ಮಿನಾರ್ಗಿಂತಲೂ ಸುಮಾರು 42 ಮೀಟರ್ ಹೆಚ್ಚು. ಅಂದರೆ ಇದು ಎಷ್ಟು ಬೃಹತ್ ನಿರ್ಮಾಣವೋ ನಿಮ್ಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ಇಷ್ಟು ಬೃಹತ್ ಎತ್ತರದಲ್ಲಿರುವ ಈ ಪಿಲ್ಲರ್ ಒಂದು ಭೂಕಂಪ ಪ್ರಭಾವಿತ ಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟಿದೆ. ಆದ್ರೂ ಇದು ಎಷ್ಟು ಸ್ಥಿರವಾಗಿ ಅದ್ಭುತವಾಗಿ ನಿಂತಿರುವುದು ನಿಜಕ್ಕೂ ಇಂಜಿನಿಯರಿಂಗ್ ಪ್ರತಿಭೆಗೆ ಒಂದು ದೊಡ್ಡ ಉದಾಹರಣೆ ಎಂದು ಹೇಳಬಹುದು. ಆದ್ರೆ ಇಂತಹ ಅದ್ಭುತ ನಿರ್ಮಾಣದ ಹಿಂದಿರುವ ರಹಸ್ಯವೇನು ಗೊತ್ತಾ? ಅದೇ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಮತ್ತು ಸೀಸ್ಮಿಕ್ ರೆಸಿಸ್ಟೆಂಟ್ ಡೀಟೇಲಿಂಗ್. ಈ ಸೇತುವೆಯ ಪಾಯವನ್ನ ಸಾಮಾನ್ಯ ನೆಲದ ಮೇಲೆ ಅಲ್ಲದೆ ಭೂಮಿಯ ಒಳಗಿರುವ ಗಟ್ಟಿ ಶಿಲೆಯವರೆಗೆ ತೆಗೆದುಕೊಂಡು ಹೋಗಿ ದೃಢವಾಗಿ ಸ್ಥಿರಪಡಿಸಿದ್ದಾರೆ. ಆದ್ದರಿಂದ ಭವಿಷ್ಯದಲ್ಲಿ ಎಂತಹ ತೀವ್ರವಾದ ಭೂಕಂಪ ಬಂದರೂ ಈ ನಿರ್ಮಾಣ ತನ್ನ ಸ್ಥಾನದಿಂದ ಸುಲಭವಾಗಿ ಕದಲೋದಿಲ್ಲ. ಇಲ್ಲಿ ಇಂಜಿನಿಯರ್ಗಳು ಪ್ರಕೃತಿಯೊಂದಿಗೆ ಸ್ಪರ್ಧಿಸದೆ ಅದರೊಂದಿಗೆ ಸಮನ್ವಯ ಹೊಂದಿಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ಪರ್ವತಗಳನ್ನ ಕತ್ತರಿಸಿ ಬದಲಾವಣೆ ಮಾಡುವ ಬದಲು ಸೇತುವೆಯ ಎತ್ತರವನ್ನ ಹೆಚ್ಚಿಸಿ ನಿರ್ಮಿಸಿದ್ರು. ಇದರಿಂದ ಪರ್ವತಗಳ ಸಹಜ ಸಮತೋಲನಕ್ಕೆ ಧಕ್ಕೆಯಾಗದಂತೆ ಕಾಪಾಡಲ್ಪಟ್ಟಿತು. ಆದ್ರೆ ನಿಜವಾದ ಸವಾಲು ಪರ್ವತಗಳ ಒಳಗೆ ಕಾಯುತ್ತಿದೆ. ಯಾಕಂದ್ರೆ ಈ 51 ಕಿಲೋಮೀಟರ್ ಲೈನ್ ನಲ್ಲಿ ಸುಮಾರು 48 ಟನಲ್ಗಳಿವೆ. ಅಂದರೆ ಮಾರ್ಗದಲ್ಲಿ ಪ್ರತಿ 4ನೇ ಕಿಲೋಮೀಟರ್ ಪರ್ವತದ ಎದೆಯೊಳಗಿಂದ ಹೋಗುತ್ತೆ. ಸಾಮಾನ್ಯ ಪದ್ಧತಿ ಏನು? ಡ್ರಿಲ್ಲಿಂಗ್, ಬ್ಲಾಸ್ಟಿಂಗ್ ಮತ್ತು ಸಪೋರ್ಟ್ ನೀಡುವುದು. ಆದ್ರೆ ಮಿಜೋರಾಂನ ಮಣ್ಣು ಎಷ್ಟು ದುರ್ಬಲವಾಗಿದೆ ಎಂದರೆ ಒಂದು ಬ್ಲಾಸ್ಟ್ ನಡೆದ್ರೆ ಸಾಕು, ಟನಲ್ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಅದಕ್ಕಾಗಿಯೇ ಇಲ್ಲಿ ಇಂಜಿನಿಯರ್ಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಹಿಮಾಲಯನ್ ಟನಲಿಂಗ್ ಮೆಥಡ್ ಎಂಬ ಒಂದು ಅದ್ಭುತ ಪದ್ಧತಿಯನ್ನು ಬಳಸ್ತಾ ಇದ್ದಾರೆ. ಸೊ ಈ ಪದ್ಧತಿಯ ಪ್ರಕಾರ ಮೊದಲಿಗೆ ನೆಲವನ್ನ ಬಲಪಡಿಸಿ ನಂತರ ಅಗೆಯಬೇಕು. ಇಲ್ಲಿ ಕೆಮಿಕಲ್ ಗ್ರೌಟಿಂಗ್ ಮೂಲಕ ದುರ್ಬಲವಾದ ಮಣ್ಣು ಮೊದಲೇ ಒಂದು ಗಟ್ಟಿ ಶಿಲೆಯಂತೆ ಮಾರ್ಪಡಿಸಿ ಅದರ ಮೇಲೆ ನಿಯಂತ್ರಿತ ಅಗೆತ ನಡೆಸಿದ್ರು. ಪ್ರತಿಯೊಂದು ಮೀಟರ್ ಅಗೆತದ ನಂತರ ಕೂಡಲೇ ಸಪೋರ್ಟ್ ಏರ್ಪಾಡು ಮಾಡಿದ್ರು. ಅದರ ಮೂಲಕ ಪರ್ವತ ಕದಲೋದಕ್ಕೆ ಕಿಂಚಿತ್ತು ಅವಕಾಶ ಕೊಡಲಿಲ್ಲ. ಸಾಮಾನ್ಯವಾಗಿ ರೈಲ್ವೆ ಟ್ರ್ಯಾಕ್ ಗಳ ಕೆಳಗೆ ನೀವು ಸಣ್ಣ ಕಲ್ಲುಗಳನ್ನು ನೋಡಿರ್ತೀರಿ. ಆದ್ರೆ ಮಿಜೋರಾಂನ ಭಯಂಕರವಾದ ಮಳೆಯಲ್ಲಿ ಈ ಕಲ್ಲುಗಳು ಕೊಚ್ಚಿ ಹೋಗುತ್ತಿದ್ದವು ಅಥವಾ ಮಣ್ಣಿನಲ್ಲಿ ಹೂತು ಹೋಗ್ತಾ ಇದ್ವು. ಅದಕ್ಕಾಗಿ ಇಂಜಿನಿಯರ್ಗಳು ಟನಲ್ ಗಳ ಒಳಗೆ ನೇರವಾಗಿ ಬ್ಯಾಲೆಸ್ಟ್ ಲೆಸ್ ಟ್ರ್ಯಾಕ್ಸ್ ಅಂದರೆ ಕಾಂಕ್ರೀಟ್ ಸ್ಲಾಬ್ ಗಳನ್ನ ಹಾಕಿದ್ರು. ಇದರ ಪ್ರಾರಂಭಿಕ ಖರ್ಚು ಸ್ವಲ್ಪ ಹೆಚ್ಚೆ, ಆದ್ರೆ ಇದರ ಜೀವಿತಾವಧಿ ಪೂರ್ತಿ 100 ವರ್ಷಗಳು ಮತ್ತು ಇದರ ಮೇಂಟೆನೆನ್ಸ್ ಕೂಡ ಬಹುತೇಕ ಶೂನ್ಯ. ಹಾಗಾಗಿ ಆ ಸಮಯದಲ್ಲಿ ಈ ಕಾಂಕ್ರೀಟ್ ಸ್ಲಾಬ್ಗಳು ಬಹಳ ಉಪಯುಕ್ತವಾಗಿವೆ. ಆದ್ರೆ ಈ ಪ್ರಾಜೆಕ್ಟ್ ಅನ್ನು ಎದುರಿಸಿದ ಅತಿ ದೊಡ್ಡ ಸಮಸ್ಯೆ ಲಾಜಿಸ್ಟಿಕ್ಸ್. ಯಾಕಂದ್ರೆ ಒಮ್ಮೆ ಆಲೋಚಿಸಿ, ಮಿಜೋರಾಂನಲ್ಲಿ ದೊಡ್ಡ ಸ್ಟೀಲ್ ಪ್ಲಾಂಟ್ಗಳಿಲ್ಲ. ಆದ್ದರಿಂದ ಸಿಮೆಂಟ್, ಮರಳು, ಸ್ಟೀಲ್ ನಂತಹ ನಿರ್ಮಾಣ ಸಾಮಗ್ರಿಗಳೆಲ್ಲ ಅಸ್ಸಾಂ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ನಂತಹ ರಾಜ್ಯಗಳಿಂದ ಕೊಂಡೊಯ್ಯಬೇಕಾಗಿತ್ತು. ಅದು ಪರ್ವತ ಪ್ರದೇಶಗಳಲ್ಲಿನ ಸಣ್ಣ ಸಣ್ಣ ಅಂಕುಡೊಂಕಿನ ರಸ್ತೆಗಳ ಮೇಲೆ. ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಬೃಹತ್ ಕ್ರೇನ್ಗಳನ್ನ ಸೈಡ್ಗೆ ಕೊಂಡೊಯ್ಯುವುದು ಬಹುತೇಕ ಅಸಾಧ್ಯ. ಇಲ್ಲಿ ಇಂಜಿನಿಯರ್ಗಳು ಒಂದು ಬುದ್ಧಿವಂತ ನಿರ್ಧಾರ ತೆಗೆದುಕೊಂಡರು. ದೊಡ್ಡ ಕ್ರೇನ್ಗಳನ್ನ ಸಂಪೂರ್ಣವಾಗಿ ಬಿಡಿ ಭಾಗಗಳನ್ನಾಗಿ ಮಾಡಿ ಅವುಗಳನ್ನ ಸಣ್ಣ ಸಣ್ಣ ಭಾಗಗಳಾಗಿ ಟ್ರಕ್ಗಳ ಮೇಲೆ ಸಾಗಿಸಿದ್ರು. ಸೈಟ್ಗೆ ತಲುಪಿದ ನಂತರ ಮತ್ತೆ ಅವುಗಳನ್ನ ಜಾಗರೂಕತೆಯಿಂದ ಅಸೆಂಬಲ್ ಮಾಡಿದ್ರು. ಇನ್ನು ಬೃಹತ್ ಸಾಮಗ್ರಿಗಳ ರವಾನೆಗಾಗಿ ವಿಶೇಷವಾಗಿ ಸುಮಾರು 200 ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಅಪ್ರೋಚ್ ರೋಡ್ ಗಳನ್ನ ಕೂಡ ನಿರ್ಮಿಸಿದ್ರು. ಇದೇ ನಿಜವಾದ ಇಂಜಿನಿಯರಿಂಗ್ ನ ಮಾಯಾಜಾಲ. ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅಷ್ಟಕ್ಕೂ ಈ ಸೇತುವೆ ಅಗತ್ಯವೇನು? ಇಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಮತ್ತು ಪ್ರಾಣಕ್ಕೆ ಅಪಾಯದ ಶ್ರಮ ಯಾಕೆ? ಇದಕ್ಕೆ ಸಮಾಧಾನ ಭಾರತದ ಆಕ್ಟಿಸ್ಟ್ ಪಾಲಿಸಿಯಲ್ಲಿದೆ. ಇದರ ವಿಷನ್ ಈಶಾನ್ಯ ಭಾರತವನ್ನ ಆಗ್ನೇಯ ಏಷ್ಯಾಗೆ ಗೇಟ್ವೇ ಆಗಿ ಮಾರ್ಪಡಿಸುವುದು. ಈ ಬೈರಾಬಿ ಸಾಯಿರಾಂಗ್ ಲೈನ್ ಕೊನೆಯ ಸ್ಟೇಷನ್ ಅಲ್ಲ, ಇದೊಂದು ಲಾಂಚ್ ಪ್ಯಾಡ್. ಭವಿಷ್ಯದಲ್ಲಿ ಈ ಲೈನ್ ಅನ್ನ ಸಾಯಿರಾಂಗ್ ನಿಂದ 223 ಕಿಲೋಮೀಟರ್ ಮುಂದೆ ಅಬಿಚು ವಾವರ್ಗೆ ಕೊಂಡೊಯ್ಯುವ ಪ್ಲಾನ್ ಇದೆ. ಇದು ನೇರವಾಗಿ ಮಯನ್ಮಾರ್ ಗಡಿಯೊಂದಿಗೆ ಸೇರುತ್ತೆ. ಸೊ ಒಮ್ಮೆ ಆಲೋಚಿಸಿ, ನಾಳೆ ಐಜ್ವಾಲ್ ನಿಂದ ಹೊರಡುವ ರೈಲು ಮಯನ್ಮಾರ್ ಮೂಲಕ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ವರೆಗೆ ಹೋಗಬಲ್ಲವು. ಇದು ಭಾರತಕ್ಕೆ ಒಂದು ಹೊಸ ಅಂತಾರಾಷ್ಟ್ರೀಯ ವಾಣಿಜ್ಯ ಕಾರಿಡಾರ್ ಆಗುತ್ತೆ. ಯಾವ ಮಿಜೋರಾಂ ಇಷ್ಟು ದಿನಗಳ ಕಾಲ ಕೇವಲ ಒಂದು ಡೆಸ್ಟಿನೇಷನ್ ಆಗಿತ್ತು, ಅದು ನಾಳೆ ಏಷ್ಯಾದ ಟ್ರಾನ್ಸಿಟ್ ಹಬ್ ಆಗುತ್ತೆ. ನಿಪುಣರ ಅಭಿಪ್ರಾಯದ ಪ್ರಕಾರ ಈ ಪ್ರಾಜೆಕ್ಟ್ ಚೀನಾದ ಬೆಲ್ಟ್
ಅಂಡ್ ರೋಡ್ ಇನಿಷಿಯೇಟಿವ್ಗೆ ಭಾರತ ನೀಡುತ್ತಿರುವ ಒಂದು ನಿಶ್ಶಬ್ದವಾದ ಆದ್ರೆ ಅತ್ಯಂತ ಬಲವಾದ ಸಮಾಧಾನ. ಆದ್ರೆ ಈ ಶ್ರಮಕ್ಕೆ ಫಲ ಸೆಪ್ಟೆಂಬರ್ 2025ರಲ್ಲಿ ಕಂಡಿತು. ಯಾಕಂದ್ರೆ ಮೊದಲ ರಾಜಧಾನಿ ಎಕ್ಸ್ಪ್ರೆಸ್ ಸಾಯಿರಾಂಗ್ ನಿಂದ ದೆಹಲಿಗೆ ಹೊರಟಾಗ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದ ವೃದ್ಧರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. 70 ವರ್ಷಗಳಿಂದ ಅವರು ಕೇವಲ ರೈಲು ಬರುತ್ತದೆ ಎಂಬ ಬರೀ ಮಾತುಗಳನ್ನೇ ಕೇಳ್ತಾ ಇದ್ರು. ಆದ್ರೆ ಇಂದು ಅವರ ಕಣ್ಣು ಮುಂದೆಯೇ ರೈಲಿನ ಇಂಜಿನ್ ಮಂಜನ್ನ ಸೀಳಿಕೊಂಡು ತನ್ನ ಗುರಿಯನ್ನ ತಲುಪಿತು. ಸೊ ಫ್ರೆಂಡ್ಸ್, ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಂತಹ ಮೆಗಾ ಪ್ರಾಜೆಕ್ಟ್ ಗಳನ್ನ ಕಷ್ಟಕರವಾದ ಪ್ರದೇಶಗಳಲ್ಲಿ ಇನ್ನೂ ನಿರ್ಮಿಸಬೇಕೆ ಅಥವಾ ನಾವು ಪ್ರಕೃತಿಯನ್ನ ಮುಟ್ಟದೆ ಹಾಗೆಯೇ ಬಿಡಬೇಕೆ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.